ಎಸ್ಐಆರ್ ಫಾರ್ಮ್ ತುಂಬುವುದಕ್ಕೆಂದೇ ದುಬೈನಿಂದ ಸ್ವಗ್ರಾಮ ಮಾಣಿಕನಗರಕ್ಕೆ ಬಂದ ಸಾಫ್ಟ್ವೇರ್ ಎಂಜಿನಿಯರ್ ಶಿವಾನಂದ ಪಾಟೀಲ್. ಅದೆಷ್ಟೋ ಜನ ಮನೆ ಮನೆಗೆ BLOಗಳು ಹಾಗೂ ಚುನಾವಣಾ ಸಂಬಂಧಪಟ್ಟ ಅಧಿಕಾರಿಗಳು ಮನೆ ಮನೆ ಅಲಿದಾಡಿದರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ನೀಡುತ್ತಿಲ್ಲ. ಅಂಥದ್ದರಲ್ಲಿ ತಾಲೂಕಿನ ಮಾಣಿಕನಗರದ ನಿವಾಸಿ, ಸದ್ಯ ದುಬೈನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವ ಶಿವಾನಂದ ಪಾಟೀಲ್ ಅವರು SIR ಅರ್ಜಿ ತುಂಬುವುದಕ್ಕಾಗಿಯೇ ದುಬೈ ಬಿಟ್ಟು ಸ್ವಗ್ರಾಮಕ್ಕೆ ಬಂದು ಅರ್ಜಿಯನ್ನು ತುಂಬಿಕೊಟ್ಟರು. ಬಳಿಕ ಗ್ರಾಮ ಲೆಕ್ಕಾಧಿಕಾರಿ ಮಲ್ಲಿಕಾರ್ಜುನ್ ಅವರು ದುಬೈನಿಂದ ಬಂದ ಶಿವಾನಂದ ಪಾಟೀಲ್ ಅವರ ವಿಶೇಷತೆ ಕುರಿತು ಮಾತನಾಡಿದರು. ತದನಂತರ SIR ಅರ್ಜಿ ಫಾರ್ಮ್ ತುಂಬಿದ ಬಳಿಕ ಶಿವಾನಂದ ಪಾಟೀಲ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ BLOಗಳಾದ ನಾಗೇಶ್, ವೀರೇಶ್, ಗಣ್ಯರಾದ ನಿಜಾಮುದ್ದೀನ್, ಧರ್ಮರಾಜ, ಮಾಣಿಕ್ ನಿಮಾಣೆ, ಪವನ್ ಶೇರಿಕಾರ್, ಮನೋಹರ ಮೇತ್ರೆ ಮತ್ತಿತರರು ಹಾಜರಿದ್ದರು. ಮಲ್ಲಿನಾಥ್, ವಿಲೇಜ್ ಅಕೌಂಟೆಂಟ್, ಮಾಣಿಕ್ನಗರ. ನಮ್ಮಲ್ಲಿ ಮಾಣಿಕ್ನಗರ ಗ್ರಾಮದಲ್ಲಿ SIR ಕೆಲಸ ಪ್ರಾರಂಭ ಆಗಿ 29ನೇ ತಾರೀಕಿನಿಂದ ಪ್ರಾರಂಭ ಆಗಿದೆ. ಈ ಶಿವಾನಂದ ಶರಣಗೌಡ ಅನ್ನೋರು ದುಬೈನಲ್ಲಿ ವಾಸ ಮಾಡ್ತಾರೆ. ಈ SIR ಕೆಲಸದಲ್ಲಿ ಪಾರ್ಟಿಸಿಪೇಟ್ ಮಾಡೋ ಕಡೆಯಿಂದ ದುಬೈನಿಂದ ಇಲ್ಲಿಗೆ ಬಂದು ತಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು SIR ಭಾಗವಹಿಸುತ್ತಾರೆ. ಹೀಗಾಗಿ ಅವರಿಗೆ ನಮ್ಮ ಮಾಣಿಕ್ನಗರ ಗ್ರಾಮದ ಪರವಾಗಿ ಸರ್, ಈ ಥರ ಮತ್ತೆ ಯಾವ್ದಾದ್ರು ದೂರಿಂದ ಇದು ಒಂದೇ. ಹೀಗಾಗಿ ಇವತ್ತು ಮುಂಜಾನೆ ಬಂದರೂ ಫಾರ್ಮ್ ಫಿಲ್ ಮಾಡಿ ಅಪ್ಲೋಡ್ ಮಾಡಿದ್ವಿ. 83% ಪ್ರೋಗ್ರೆಸ್ ಆಗಿದೆ. ಇನ್ನೂ 17% ಇದೆ. 2 ದಿನದ ಒಳಗಾಗಿ ಕ್ಲೋಸ್ ಆಗುತ್ತೆ. ಈಗ ಅವರಷ್ಟು ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಈ ರೀತಿ ಎಲ್ಲ ಮತದಾರರು ಕೂಡ ಈ SIR ಕೆಲಸ ಇದು ರಾಷ್ಟ್ರದ ಕೆಲಸ ಇದೆ. ಇದನ್ನು ನೋಡಿಕೊಂಡು ಉಳಿದಿರ್ತಕ್ಕಂಥ ಎಲ್ಲ ಜನರು ಕೂಡ ತಮ್ಮ SIR BLOಗಳಿಗೆ ಸರ್, ತಮ್ಮ ಹೆಸರು? ಶಿವಾನಂದ್ ಶರಣಗೌಡ. ಎಲ್ಲಿರ್ತಿರ್ತೀವಿ ಸರ್, ನನ್ನ ಮಾಣಿಕ್ನಗರ, ಬಟ್ ನಾನು ಇವಾಗ ದುಬೈಲಿ ಕೆಲಸ ಮಾಡೋದು. ಏನಂತ ಕೆಲಸ ಮಾಡಿದ್ರಲ್ಲಿ? ನಾನು ಸಾಫ್ಟ್ವೇರ್ ಇಂಜಿನಿಯರ್. ಏನು ಈಗ ಬಂದಿದ್ದು ಉದ್ದೇಶ? ಸರ್, ಇದು SIR ನಡೀತಾ ಇದೆ ಅಂತ ಗೊತ್ತಾಯಿತು ನಮ್ಮ ರಾಜ್ಯದಲ್ಲಿ. ಸೊ ಅದು ಒಂದು ಒಳ್ಳೆಯ ಕೆಲಸ. ನಮ್ಮ ಮತ ನಮ್ಮ ಹಕ್ಕು. ಆಮೇಲೆ ನಮಗೆ ನನ್ನ ಪರಿಚಯ ಇರೋರು BLOರು BLA ಎಲ್ಲರೂ ಕಾಲ್ ಮಾಡಿ ಹೇಳಿದ್ರು, ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ನನ್ನ ಪ್ಲ್ಯಾನ್ ಇತ್ತು ಇನ್ನೊಂದು 2 ಮಂತ್ಸ್ ಆದಮೇಲೆ ಬರಬೇಕಂತ, ವಿಸಿಟ್ ಕೊಡಬೇಕಂತ. ಇದು ನಮ್ಮ ಜವಾಬ್ದಾರಿ ಇದೆ. ಇವಾಗಲೇ ಊರಿಂದ ಇದಕ್ಕಾಗಿ ಬರಬೇಕಾದಂಥ ಇದಕ್ಕಾಗಿ ಬಂದಿದ್ದಾರೆ. ಹೌದಾ? ಹೆಂಗಿದೆ ಎಲ್ಲ ರೆಸ್ಪಾನ್ಸ್? ಹೆಂಗಿದೆ ಸರ್, ಎಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಎಲ್ಲರೂ ಎಲ್ಲೆಲ್ಲ ದೂರ ಇದ್ದರೂ ಕೂಡ ಅವರ ಸ್ವಇಚ್ಛೆಯಿಂದ ಸಹಕರಿಸಬೇಕು. ಯಾಕಂದರೆ ಎಲ್ಲರಿಗೂ ನಮ್ಮ ಹಕ್ಕು ನಾವು ಮಾಡಲೇಬೇಕು.